ಕಡೆಗೂ ಇವತ್ತು ರಾಹುಲ್ ಗಾಂಧಿ ಭೇಟಿಯಾದ ಡಿಕೆ ಶಿವಕುಮಾರ್ ದೆಹಲಿಯ ಸೋನಿಯಾ ನಿವಾಸದಲ್ಲಿ ಇಬ್ಬರನ್ನು ಭೇಟಿಯಾಗಿ ಚರ್ಚೆ. ತಮ್ಮ ವಾದವನ್ನ ಹೈ ನಾಯಕರ ಮುಂದೆ ಮಂಡಿಸಿದ ಡಿಕೆ ಸಹೋದರರು. ದೆಹಲಿಗೆ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ಗಾಳಿ ಕುಡಿಯೋಕಲ್ಲ. ಎಲ್ಲಾ ವಿಚಾರವೂ ಮಾತನಾಡಿದ್ದೇನೆ, ಯಾರ್ಯಾರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳೋಕ್ಕಾಗಲ್ಲ. ಸೋನಿಯಾ ರಾಹುಲ್ ಭೇಟಿ ಬಳಿಕ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂದ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ. ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಡಿಸಿಎಂ ಪರ ಮತ್ತೆ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್. 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಎಂದಿದ್ದ ಜಮೀರ್ಗೂ ತಾಳ್ಮೆಯ ಪಾಠ. ಅಧಿಕಾರ ಹಂಚಿಕೆಯ ಯಾವ ಚರ್ಚೆಯೂ ಇಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡುವ ವಿಚಾರವೇ ಇಲ್ಲ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೆಸಲು ಎಲ್ಲರ ಸಹಮತ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆ ಅಂತ್ಯ. ಸಂಜೆ ಕ್ಯಾಬಿನೆಟ್ ಸಭೆಯಲ್ಲಿ ಆಗಲಿದೆ ಅಂತಿಮ ನಿರ್ಧಾರ. ನಾಲ್ಕು ಲೇಬರ್ ಕೋಡ್ ರದ್ದಿಗೆ ಆಗ್ರಹ. ನರೇಗಾ ಯೋಜನೆ ಪುನರ್ ಸ್ಥಾಪನೆಗೂ ಒತ್ತಾಯ. ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್. ಬೆಂಗಳೂರಿನ ಟೌನ್ ಹಾಲ್ ಬಳಿಯೂ ಹೋರಾಟಕ್ಕೆ ಸಿದ್ಧತೆ. ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆ. 10ಕ್ಕೂ ಹೆಚ್ಚು ಸಂಘಟನೆಗಳು ಮುಷ್ಕರಕ್ಕೆ ಬೆಂಬಲ. ಕಾರ್ಮಿಕ ಸಂಘಟನೆಗಳ ಬಂದ್ಗೆ ಸಿಗದ ವ್ಯಾಪಕ ಬೆಂಬಲ. ರಾಜ್ಯವೂ ಸೇರಿದಂತೆ ದೇಶದಾದ್ಯಂತ ಎಲ್ಲವೂ ಸಹಜ ಸ್ಥಿತಿ. ಶಾಲಾ ಕಾಲೇಜು ಕಚೇರಿಗಳು ಸಾರಿಗೆ ವ್ಯವಸ್ಥೆ ಎಲ್ಲವೂ ನಾರ್ಮಲ್. ಜಿಬಿಎ ಚುನಾವಣೆಯಲ್ಲಿ ದೋಸ್ತಿ ಜೊತೆಗೆ ಸೀಟ್ ಶೇರಿಂಗ್. ಬೆಂಗಳೂರಿನ ಜೆಪಿ ಭವನದಲ್ಲಿ ಫೆಬ್ರವರಿ 14ಕ್ಕೆ ಮೀಟಿಂಗ್. ಸಭೆಗೂ ಮುನ್ನ ಸಲ್ಲಿಕೆಯಾಗಲಿದೆ ಸರ್ವೆ ರಿಪೋರ್ಟ್. ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ತಿದ್ರು ಅರೆಸ್ಟ್ ಆಗದ ಬೈರ್ತಿ ಬಸವರಾಜ್. ಸಿಐಡಿ ಮೇಲಿದೆಯಾ ರಾಜಕೀಯ ಒತ್ತಡ ಅನ್ನೋ ಅನುಮಾನ ಸೃಷ್ಟಿ. ಕಳೆದ 2 ತಿಂಗಳಿಂದ ನಡೆಯುತ್ತಿದೆ ಕಳ್ಳ ಪೊಲೀಸ್ ಆಟ. ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ, ಆದರೂ ಏನೂ ಕೆಲಸ ಮಾಡದೆ ಮನೆಯಲ್ಲೇ ವಾಸ. ತಾನು ಕೇಳಿದ 4 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂತ ಅಪ್ಪ ಅಮ್ಮನ ಮರ್ಡರ್. ಆರೋಪಿ ರೋಹನ್ ಭಟ್ಗೆ HAL ಪೊಲೀಸರ ವಿಚಾರಣೆ. ಆಕ್ಸಿಡೆಂಟ್ ಆಗಿ ಸಂಕಷ್ಟದಲ್ಲಿದ್ರೂ ತಂಡದ ಮಾಲೀಕರು, ಟೂರ್ನಿಯ ಆಯೋಜಕರು ಸ್ಪಂದಿಸಿಲ್ಲ. WTC ಟೂರ್ನಿ ವಿರುದ್ಧ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಂಥನ ಆರೋಪ. ಕಲಾವಿದರ ಬಗ್ಗೆ ಕಾಳಜಿ ಇಲ್ಲ, ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಕಿಡಿ. ಜಿಬಿಎ ಕಾಂಟ್ರಾಕ್ಟರ್ ನಿರ್ಲಕ್ಷ್ಯದಿಂದ ಓರ್ವ ಕಾಲೇಜು ವಿದ್ಯಾರ್ಥಿ ಸಾವು. ರಸ್ತೆ ಬದಿಯ ಮಣ್ಣನ್ನ ತೆರವುಗೊಳಿಸುತ್ತಿದ್ದಾಗ ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವೆ ಅಪಘಾತ. ತಲೆಗೆ ತೀವ್ರ ಪೆಟ್ಟಾಗಿ ಮೃತಪಟ್ಟ ರಾಜೇಶ್. ಪೋಷಕರಿಂದ ಜಿಬಿಎ ಕಾಂಟ್ರಾಕ್ಟರ್ ವಿರುದ್ಧ ದೂರು. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಶಾಕ್. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ. ಮೈಸೂರಿನಲ್ಲಿ 5 ಮತ್ತು ಬೆಂಗಳೂರಿನಲ್ಲಿ 6 ಕಡೆ ಪರಿಶೀಲನೆ. ಬೆಳಗಾವಿಯಲ್ಲಿ ಅಮಾಯಕರ ಆಸ್ತಿ ಹೊಡೆಯುವ ಜಾಲ ಆಕ್ಟಿವ್. ಭೂಗಳ್ಳರ ಜೊತೆ ಸಬ್ ರಿಜಿಸ್ಟ್ರಾರ್ ಶಾಮೀಲಾಗಿ ಕಳ್ಳಾಟ. ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ ಗುಳುಂ.
ಮೈಸೂರಿನ ಹುಣಸೂರು ಪೊಲೀಸರ ಕಾರ್ಯಾಚರಣೆ. ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದ 30ಕ್ಕೂ ಹೆಚ್ಚು ಕರುಗಳ ರಕ್ಷಣೆ. ಚಿತ್ರದುರ್ಗದಲ್ಲೂ ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದ ಹಸುಗಳ ರಕ್ಷಿಸಲು ಬಜರಂಗ ದಳ ಕಾರ್ಯಕರ್ತರು ಯಶಸ್ವಿ. ಲಕ್ಕುಂಡಿ ರೈತರಿಗೆ ಕುಲಾಯಿಸಿದ ಅದೃಷ್ಟ. ಕೆಂಪು ಮೆಣಸಿನಕಾಯಿ ಬೆಳೆಗೆ ಬಂಪರ್ ಬೆಲೆ. 1 ಕ್ವಿಂಟಾಲ್ 74,000 ರೂಪಾಯಿಗೆ ಮಾರಾಟ. ಪ್ರಜ್ವಲ್ ರೀತಿಗೆ ನಿಧಿ ಸಿಕ್ಕಂತೆ ನಮಗೂ ಅದೃಷ್ಟ ಒಲಿದಿದೆ ಎಂದ ರೈತರು. ರಿಯಲ್ ಸ್ಟಾರ್ ಮನೆಯಿಂದ ಮತ್ತೋರ್ವ ಕಲಾವಿದ ಇಂಡಸ್ಟ್ರಿಗೆ ಎಂಟ್ರಿ. ಉಪೇಂದ್ರ ಪುತ್ರ ಆಯುಷ್ ನಟನಾಗಲು ಸಜ್ಜು. ಕಾಶ್ಮೀರದಲ್ಲಿ ಅದ್ದೂರಿಯಾಗಿ ನೆರವೇರಿದ ಸಿನಿಮಾ ಮುಹೂರ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.